ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವೀಸ್ ಕೈ ರುಚಿ. ಇವತ್ತು ನಾನು ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡೋದು ಹೇಳ್ತಾ ಇದ್ದೀನಿ. ಕ್ಯಾರೆಟು, ಟೊಮೆಟೊ, ಆನಿಯನ್, ಬೀನ್ಸ್, ಕ್ಯಾಪ್ಸಿಕಮ್, ಇಲ್ಲಿ ಕೋಕೋನಟ್ ಮತ್ತು ಇದು ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡರು, ಇಂಡಿಪೆಂಡೆನ್ಸ್ ಡೇದು ಆಯಿಲು, ಇವಾಗ ಆಗಸ್ಟ್ ಮಂತ್ ಆಗಿರೋದ್ರಿಂದ ಸಾಲ್ಟ್, ಜೀರಾ ಪೌಡರ್, ಹಳದಿ ಪೌಡರ್ ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ. ಮೊದಲಿಗೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಸಾಸಿವೆ, ಜೀರಿಗೆ ಹಾಕಿ ಚಟಪಟ ಅನಿಸ್ಬೇಕು. ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು. ಆಮೇಲೆ ಆನಿಯನ್ ಹಾಕಬೇಕು. ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಆಗ್ತಿದ್ದಂಕಲೇ ಬೀನ್ಸ್, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊನೂ ಹಾಕಿ ಎಲ್ಲ ಚೆನ್ನಾಗಿ ಗುರಾಡಬೇಕು. ನೋಡಿ, ಡ್ರೈ ಬೀನ್ಸ್ ಪಲ್ಯ ಥರ ಇರುತ್ತೆ ಇದು. ತುಂಬ ಗ್ರೇವಿ ಏನಿರೋದಿಲ್ಲ. ಡ್ರೈ ಬೀನ್ಸ್ ಪಲ್ಯ, ಬೀನ್ಸ್ ಆ್ಯಂಡ್ ಕ್ಯಾರೆಟ್ ಪಲ್ಯ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಒಂದು ಅರ್ಧ ಕಪ್ಪು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ. ಮುಕ್ಕಾಲು ಭಾಗ ಬೇಯ್ದ ತಕ್ಷಣ 1 ಸ್ಪೂನ್ ಸಾಲ್ಟು, ಇದು ಮನೇಲಿ ಮಾಡಿದ ಸಾಂಬಾರು ಪೌಡ್ರ್ 1-2 ಸ್ಪೂನು ಖಾರದ ಪುಡಿ ಹಾಕಿ ಮತ್ತು ಗುರಾಡಬೇಕು. ಮತ್ತು 1-2 ನಿಮಿಷ ಬೇಯಿಸಬೇಕು. ಈಗ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದು ಕಾಯಿ ತುರಿನೇ ತುಂಬ ಟೇಸ್ಟ್ ಕೊಡುತ್ತೆ ಈ ಪಲ್ಯಕ್ಕೆ, ಡ್ರೈ ಬೀನ್ಸ್ ಕ್ಯಾರೆಟ್ ಪಲ್ಯಕ್ಕೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ರೆಡಿ ಟು ಈಟ್ ಬೀನ್ಸ್ ಕ್ಯಾರೆಟ್ ಪಲ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.